ಮಂದಿರದ ಪರಿಸರದಲ್ಲಿ ಮೂತ್ರ ಮಾಡಿದ್ದಾನೆ ಎಂಬ ಆರೋಪವನ್ನು ಹೊರಿಸಿ ಹಿರಿಯ ದಲಿತ ವ್ಯಕ್ತಿಯನ್ನ ಥಳಿಸಲಾದ ಘಟನೆ ಉತ್ತರ ಪ್ರದೇಶದ ಲಕ್ನೋದಲ್ಲಿ ನಡೆದಿದೆ. ನಾಲಗೆಯಿಂದ ನೆಲವನ್ನ ನೆಕ್ಕುವಂತೆ ಅವರನ್ನ ಬಲವಂತಪಡಿಸಲಾಗಿದೆ ಎಂದು ನ್ಯೂ ಇಂಡಿಯನ್ ಎಕ್ಸ್‌ಪ್ರೆಸ್ ಪತ್ರಿಕೆ ವರದಿ ಮಾಡಿದೆ. ಇದೀಗ ಆರೋಪಿಯನ್ನ ಬಂಧಿಸಲಾಗಿದೆ. ನಾನು ಶೀತಲ್ ಮಾತಾ ಮಂದಿರದ ಬಳಿ ನೀರು ಕುಡಿತಾ ಇದ್ದೆ. ಆಗ ಸ್ವಾಮಿಕಾಂತ್ ಎಂಬವ ನಾನು ಮೂತ್ರ ಮಾಡ್ತಾ ಇದ್ದೀನಿ ಎಂದು ಆರೋಪ ಮಾಡಿದ. ನಾನು ನಿರಾಕರಿಸಿದೆ. ನೀರು ಕುಡಿಯುವಾಗ ನೆಲಕ್ಕೆ ನೀರನ್ನ ಚೆಲ್ಲಿದೆ. ನಾನು ಮೂತ್ರ ಮಾಡಿಲ್ಲ ಎಂದೆ. ಆದರೆ ಆತ ಒಪ್ಪಿಕೊಳ್ಳಲಿಲ್ಲ. ನನ್ನನ್ನ ಜಾತಿ ಹೆಸರಲ್ಲಿ ನಿಂದಿಸಿದ, ನನ್ನನ್ನ ಬೆದರಿಸಿದ ಮತ್ತು ನಾಲಿಗೆಯಿಂದ ನೆಲವನ್ನ ನೆಕ್ಕುವಂತೆ ಹೇಳಿದ ಎಂದು ಸಂತ್ರಸ್ತ ದಲಿತ ವ್ಯಕ್ತಿ ರಾಮ್ಪಾಲ್ ರಾವತ್ ತನ್ನ ಪೊಲೀಸ್ ದೂರಿನಲ್ಲಿ ತಿಳಿಸಿದ್ದಾರೆ. ನನ್ನ ಅಜ್ಜನನ್ನ ಥಳಿಸಲಾಗಿದೆ. ಆತನನ್ನ ಆಸ್ಪತ್ರೆಗೆ ಸೇರಿಸದೇ ಇರ್ತಾ ಇದ್ರೆ ಅವರು ಬದುಕಿ ಉಳಿತಾ ಇರಲಿಲ್ಲ ಎಂದು ಮೊಮ್ಮಗ ಮುಕೇಶ್ ಕುಮಾರ್ ಹೇಳಿದ್ದಾರೆ. ಇನ್ನು ಈ ಕೇಸಿನ ಬಗ್ಗೆ ತನಿಖೆ ನಡೆಸ್ತಾ ಇದ್ದೀವಿ. ಸಂತ್ರಸ್ತನ ಪ್ರಕಾರ ಅವರನ್ನ ನೆಲ ನೆಕ್ಕುವಂತೆ ಬಲವಂತಪಡಿಸಲಾಗಿದೆ. ಆದರೆ ಆರೋಪಿ ಅದನ್ನು ಒಪ್ಪಿಕೊಂಡಿಲ್ಲ. ಈ ಬಗ್ಗೆ ತನಿಖೆ ನಡೆಸಿ ಸತ್ಯವನ್ನ ಕಂಡುಕೊಳ್ಳುತ್ತೇವೆ ಎಂದು ಪೊಲೀಸರು ಇದೇ ವೇಳೆ ತಿಳಿಸಿದ್ದಾರೆ. ಇದೇ ವೇಳೆ ಈ ಕೇಸನ್ನ ಸಮಾಜವಾದಿ ಪಕ್ಷವು ಗಂಭೀರವಾಗಿ ಎತ್ತಿಕೊಂಡಿದೆ ಮತ್ತು ಬಿಜೆಪಿ ಆಡಳಿತದಲ್ಲಿ ದಲಿತರ ಬದುಕು ಅಪಮಾನಕಾರಿಯಾಗಿದೆ ಎಂದು ಆರೋಪ ಮಾಡಿದೆ.